ಇನ್ನೊಂದು ವಾರ ಇನ್ಸ್ಟಾಲ್ಮೆಂಟಿಂದು ಕಟ್ಟಬೇಕು. ಅದಕ್ಕೆ ದುಡ್ಡಿದ್ರೆ ಕೊಡ್ತೀರಾ? ಇವಾಗ ಸ್ವಲ್ಪ ಕೊಡ್ರಿ, ನಾನೊಂದಿಟ್ಟು ಹಾಕ್ಕೊಂಡು ಕೊಡ್ತೀನಿ, ಯಾರು ತಗೋಣ ಇಸ್ಕೊಂಡು. ಇಲ್ಲ ಐತೆ ದುಡ್ಡು ನನ್ನ ತಾಗ ಎಲ್ಲ ಐತೆ. ನಾನು ಇದನ್ನು ಲೋನ್ ಕಟ್ಟಿದ್ರೆ ಸಾಕಪ್ಪ ಅನ್ಸೈತೆ. ಅಂಥದ್ರಾಗೆ ನಿನಗೆ ವಾಷಿಂಗ್ ಮಿಷಿನ್ದು ಫ್ರಿಡ್ಜಿಂದು ಅದನ್ನೆಲ್ಲ ನಾನು ಕಟ್ಟಕ್ಕೆ ಕೊಡ ನಿನಗೆ? ಎಲ್ಲಿಂದ ತಗೊಂಬಂದು ಕೊಡ ನನ್ನ ದುಡ್ಡ? ನಾನು ಬಡ್ಕೊಂಡೆ ಬೇಡ 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 ಕಣೆ ತಗೋಬೇಡ ಅಂತ. ಇನ್ಸ್ಟಾಲ್ಮೆಂಟ್ನ ಕೊಡ್ತಾರೆ ಅಂತ ಹೇಳಿ ಎಲ್ಲ ತಗೊಂಬಂದು ಇವಾಗ ಕಟ್ಟೋಕ್ಕೆ ತಿಣ್ಕಾಡ್ತಾ ಇದ್ದಾಳೆ. ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನು ಯಾರು ತಗೊಂಡು ಇಸ್ಕೊಂಬಂದು ನೀನೇ ಕಟ್ಟೋದು ಕಲಿ. ಅಲ್ಲ ಇವಾಗ ಒಂದೀಟು ಆದರೂ ಕೊಡ್ರಿ, ಒಂದು 5,000. ನಾನು ಇನ್ನೂ ಇವತ್ತು ಬೀಡಿ ಕೊಡೋದು, ಬೀಡಿ ಸುತ್ತಾ ಇದ್ದೀನಲ್ಲ, ಏನು ಅಷ್ಟೊಂದು ಏನು ಬರಲ್ಲ ಅಮ್ಮಮ್ಮ ಅಂದರೆ ಒಂದು 500 ರೂಪಾಯಿ ಬರುತ್ತೆ. ಅದಕ್ಕೆ ಎಷ್ಟು ಕಟ್ಟಬೇಕೋ ಏನೋ, ಒಂದು 6-7 ಸಾವಿರ ರೂಪಾಯಿ ಕಟ್ಟಬೇಕೋ ಏನೋ. ಅದನ್ನು ಎಷ್ಟು ಕಟ್ಟಬೇಕಪ್ಪ ಹೋಗತ್ತೆ ನಮ್ಗೆ, ಅದೇ ಒಂದು ಚಿಂತೆ ಆಗೈತೆ. ಒಂದು 5,000-6 ಸಾವಿರ ಕಟ್ಟಬೇಕೇನಪ್ಪ. ಅದಕ್ಕೆ ಅಲ್ಲಿ ಇಸ್ಕೊಂಬರೋಣ. ಇವಾಗ ಕೊಡು ಒಂದು 5,000 ನಾನು, ಇನ್ನು ಉಳಿದಿರೋದ 1,000-2,000 ನಾನು ಹೆಂಗೆ ಜೊತೆ ಮಾಡ್ತೀನಿ. ಇಲ್ಲಮ್ಮ, ನನ್ನ ಹತ್ರ ಎಲ್ಲ ಐತೆ. ನಾನು ಅದನ್ನೇ ಕಟ್ಕೊಂಡ್ರೆ ಸಾಕಾಯ್ತು. ಮನೆ ಲೋನ್ ಕಟ್ಟಲಿಲ್ಲ ಅಂದ್ರೆ ಮನೆಗೆ ಬಂದು ಬೀಗ ಹಾಕ್ತಾರೆ, ಬ್ಯಾಂಕ್ನವ್ರು ಮನೆಯಿಂದ ಆಚೆಗೆ ಓಡಿಸ್ತಾರೆ. ನೀವು ಫ್ರಿಡ್ಜು ವಾಷಿಂಗ್ ಮಿಷಿನ್ ತಗೊಂಡು ಏನು ಮಾಡ್ತೀಯ? ತಗೊಂಡೋದ್ರು ಹೋಗ್ಲಾಡು ಸುಮ್ಮನಿರು ಬಂದು. ಅವೆಲ್ಲ ಏನು ನಮಗೇನೇನು ಬೇಕು ಅವಶ್ಯಕತೆ ಇಲ್ಲ. ನಾನು ಹೇಳ್ದೆ ತಾನೇ ಬೇಡ ಕಣೆ ಬೇಡ ಕಣೆ ಅಂತ. ನಾನು ಎಲ್ಲರನ್ನೂ ಮೆಚ್ಚಿಸ್ಬೇಕು. ನಂದು ಹೊಸ ಮನೆ, ಎಲ್ಲ ಹೊಸ ಹೊಸ ಐಟಮ್ಗಳು ಇರಬೇಕು ಅಂತ ಹೇಳಿ ಕುಣ್ಕೊಂಡು ಸಾಲ ಮಾಡಿ ತಗೊಂಬಂದೆ. ಸಾಲ ಮಾಡಿದಾಗ ಅವೆಲ್ಲ ಏನಮ್ಮ ಅಂತ ಹೇಳಿ ಬಡ್ಕೊಂಡೆ ನಾನು. ಸಾಲ ಮಾಡಿದಾಗ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಬೇಕು, ಸುಮ್ಮನೆ ಇದ್ಬಿಡ್ಬೇಕು ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳ್ದಿಳ್ದಾಳು ನೀನು. ಅಯ್ಯೋ ಏನು ಮಾಡೋಣ ಬಿಡತ್ತ, ಕಟ್ಕೊಂಡು ಹೋಗೋಣತ್ತ. ಯಾವನ ದುಡ್ಡು ಆಡ್ತಾವೆ ಅಂತ ಅಂದ್ಕೊಂಡು ಏನು ಮಾಡ್ತೀಯ? ದುಡ್ಡೇ ಇಲ್ಲಂಗೆ ಅದು ಅದಕ್ಕೆ ಕಟ್ತೀವಲ್ಲ ಮನೆ ಲೋನ, ಅದಕ್ಕೆ ಅರ್ಧನ ಹಿಂಗೆ ಆಗೈತಿ. ನನ್ನ ತಗವೆಲ್ಲ ಇಲ್ಲಮ್ಮ. ನೀನು ಫ್ರಿಡ್ಜು ವಾಷಿಂಗ್ ಮಿಷಿನ್ ತಗೊಂಬಂದಿರಳು ನೀನು, ಅವನ್ನೆಲ್ಲ ಕಟ್ಕೊಂಬದು ನಿಂದು. ನಾನು ಮನೆ ಲೋನ್ ಏನೈತೆ ಅದನ್ನು ನಾನು ಕಟ್ಕೊಂತೀನಿ. ಅದನ್ನು ನಾನು ಕೇಳಬೇಡ. ನಾನು ಎಲ್ಲಿಂದ ತಗೊಂಬಂದು ಕೊಡೋಣ ಹೇಳು? ಇಲ್ಲುದ್ದ ತಗೊಂಬಂದು ಕೊಡು ಅಂದರೆ ಎಲ್ಲಿಂದ ತಗೊಂಬಂದು ಕೊಡೋಕ್ಕಾಗುತ್ತೆ ನಾನು? ಅಯ್ಯೋ ಇದ್ಯಾಕೆ ಹಿಂಗೆ ಮಾತಾಡ್ತೀರ? ಎಲ್ಲಿಂದ ತಗೊಂಬಂದು ಕಟ್ಟಣ ನಾನು? ನಾನು ಕಟ್ಕೆ ಅಂದರೆ ಇದೊಳ್ಳೆ ಚೆನ್ನಾಗೈತಪ್ಪ. ತಂದು ಇವಾಗ ಇದಕ್ಕೆ ಜಗಳ ಮಾಡ್ಕೊಂಡ್ರೆ ಎಲ್ಲ ಆಸೆಲೆ ನೋಗ್ತಾರೆ. ಅಯ್ಯೋ ಏನು ಹಂಗೆ ಕುಣ್ಕೊಂಡು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಪೇಸು ಅದು ಇದು ಅಂತ ತಂದ್ಲು. ಇವಾಗ ನೋಡು ಇದಾಡ್ತವೆ ಸಾಲ ಕಟ್ಟಕ್ಕೆ ಅಂತ ಆಡ್ಕೊಂತಾರೆ ಜನ. ನೀನು ಯಾಕೆ ಬಾಯ್ ಮಾಡ್ತೀಯ? ಸುಮ್ಕಿರು. ನಾನು ಹೇಳ್ದೆ ತಾನೇ ಸಿಂಧು, ಬೇಡ ಅಂತ ನಾನು ಹೇಳಿದ್ನ ಇಲ್ವಾ ಹೇಳೆ? ಬೇಡ ಅಂತ ಬಡ್ಕೊಂಡೆ ತಂದು ಕುಕ್ಕೊಂಡು ಇವತ್ತು ನನಗೆ ಇಲ್ಲದ ತಲೆಗೆ ಟೆನ್ಷನ್ ತಂದಿದ್ಯಾ. ಬರೀ ಲೋನೇ ಒಂದೇ ಆಗಿದ್ರೆ ಹಂಗೆ ನಾನು ಕಟ್ಕೊಂಡು ಹೋಗ್ತಿದ್ದೆ. ಇದಕ್ಕೆಲ್ಲ ಏನು ಲೋನ್ಸನ? ಅದಕ್ಕೆ ಇನ್ನೂ ಸಾಲ್ಟೇಜ್ ಬರುತ್ತೆ ಗೊತ್ತಾ ಇವಾಗ. ಮೊದ್ಲತ್ತು ಬೋಂಡ ಅದು ಇದು ಹಾಕ್ತಿದ್ವಿ, ಹಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗೋದು. ಇವಾಗ ಬಿಸಿಲಿಗೆ ಅದೆಲ್ಲ ಓಡೋದಿಲ್ಲ. ಬಿಸಿಲಿಗೆ ಇದೆಲ್ಲ ಇವಾಗ ಕಡಿಮೆ ಆಗ್ತಾಯಿತ್ತೆ ವ್ಯಾಪಾರ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊ. ಲೋನ್ಗೆ ನಾನು ಇನ್ನೂ ಸ್ವಲ್ಪ ಅವ್ರ ಹತ್ರ ಇಸ್ಕೊಂಡು ಕಟ್ತೀನಿ, ಆಮೇಲೆ ತಿರ್ಗಿ ಕೊಡ್ತೀನಿ. ಹಿಂಗೆ ಹೆಂಗೋ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನಾನಿದ್ದರೆ ಇದನ್ನು ಎಲ್ಲಿ ಕಟ್ಕೊಂಬ? ನೀನೇ ಯೋಚನೆ ಮಾಡು. ನಾನು ಏನು ಎಲ್ಲಿಗೆ ಹೋಗ್ಬೇಕು ಹೇಳು? ಇಲ್ಲ ನೀನು ಕಳ್ತನಕ್ಕೆ ಹೋಗೋಣ ಹೇಳು? ಯಾಕ್ರಲ್ಲ ಪಾಪ ಇಬ್ರು ಹಂಗೆ ಪರದಾಡ್ತೀರಾ? ಇವಳಿಗೆ ಇನ್ಸ್ಟಾಲ್ಮೆಂಟಿನ ದುಡ್ಡು ಬೇರೆ ಕಟ್ಟೋಕ್ಕೆ ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಮ್ಮ? ದುಡ್ಡು ಕಟ್ಟಬೇಕು ಕೊಡು ಅಂತ ನನಗೆ ಹಿಂಸೆ ಮಾಡ್ತಾ ಇದ್ದಾಳೆ ರಾತ್ರಿಯಿಂದಲೂ. ನಾನು ಎಲ್ಲಿಂದ ತಗೊಂಬಂದು ಕೊಡಲಿ? ಅಪ್ಪ ನಿನ್ನ ಕೈ ಮುಗಿತೀನಿ, ಬಾಯ್ ಮಾಡ್ಬೇಡ ಸುಮ್ಮನಿರ ಮಾರ. ಆಸೆಲಿ ಕೇಳಿಸ್ಕೊಂಡ್ರೆ ಆಡ್ಕೊಂತಾರೆ. ಅಯ್ಯೋ ಯಾಕೆ ತರಬೇಕಾಗಿತ್ತು ಹಂಗೆ ಹೆಂಗೆ ಅಂತ ಹೇಳಿ ಜನ ಮೊದಲೇ ಆಡ್ಕೊಂತಾರೆ. ಅಯ್ಯೋ ನಾನು ತಂದಿರೋದಕ್ಕೆ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ ಆಗೈತೆ ಅಂತದ್ರಾಗೆ ಇವ್ರಿನ್ನ ಸಾಲ ತಂದಿರೋದಕ್ಕಿಂತ ಪರದಾಡ್ತಾ ಇದ್ದಾರೆ. ಸಾಲ ಕಟ್ಟಾಕಿ ಅಂತ ಗೊತ್ತಾಗ್ಬಿಟ್ರೆ ಆಡ್ಕೊಂತಾರೆ. ಸುಮ್ಮನೆ ಹತ್ಲಾಗಿ ಹೋಗ್ಲಿ. ನಾನು ಹೆಂಗೆ ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತನತ್ತ. ಇನ್ನೇನು ಮಾಡೋದು? ಮುಂದಿನ ತಿಂಗಳಿಗೆ ತೀರ ಕೊಡ್ಮಂತೆ. ಈ ತಿಂಗಳೆಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ನಾನು. ಸುಮ್ಮನಿರು. ಅಯ್ಯೋ ದೇವ್ರೆ, ಆಡ್ಕೊಂತಾರೆ ಜನ. ಹೆಂಗೆ ಹೆಂಗಸ್ರಂತೂ ಮೊದಲೇ ಸಿಕ್ಕಿರ್ಸಾಕಪ್ಪ ಅಂತಾರೆ. ಅಯ್ಯೋ ಯಾಕೆ ತರಬೇಕಾಗಿತ್ತು ಅವಳು? ಅಯ್ಯೋ ಸಾಲ ಮಾಡ್ತಂದವಳಿ ಊರಂಕ್ಲಿ ಇಂಥಳಂತೂ ಬೈಕೊಂತಾರೆ ಜನ. ಒಳ್ಳೆಯಾರಲ್ಲ, ಆಡ್ಕೊಂತಾರೆ ಕುಕ್ಕೊಂಡು. ನಾನು ಹಂಗೆ ಅನ್ಕೊಂಡು ಅವೆಲ್ಲ ಏನಮ್ಮ ಸುಮ್ಮನೆ ಇವಾಗ ಅಚ್ಚುಕಟ್ಟಾಗಿ ಮನೆ ಐತಿ ಮಾಡ್ಕೊಂಡು ಉಣ್ಕೊಂಡು ಸಾಲ ತೀರಿಸ್ಕೊಂಬತ್ತಕ್ಕ ನಾವೆಲ್ಲ ಏನು ಬೇಡ. ಮನೆ ಆಗೈತೆ ನೆಮ್ಮದಿಗೆ ಸೋರ್ದಂಗೆ ನೆಮ್ಮದಿ ಇರ್ಬೋದಾಗಿತ್ತು ಅದೊಂದೆರಡು ಸಾಲ ತೀರಿಸ್ಕೊಂಡು. ಇಂಥವೆಲ್ಲ ಏನು ಬೇಕಮ್ಮ? ಸಾಲ ಮಾಡ್ತಾರೋ ಅಂಥದ್ದೇನಿಲ್ಲ. ದುಡ್ಡಿದ್ರೆ ತಗೊಂಬರ್ಬೇಕು, ಇಲ್ಲ ತೆಪ್ಪನಾಗಬೇಕು. ಏನೇನು ಸುಮ್ಮನೆ ತಲೆ ತುಂಬ್ತಾಳೆ. ದುಡ್ಡು ಅಂದರೆ ನಾನೇನಲ್ಲಿ ಪ್ರಿಂಟ್ ಹತ್ತುತ್ತೀನಿ. ಏನು ನಿನಗಿಲ್ಲಡೋ? ಒಂದು ಮನೆ ತುಂಬ ದುಡ್ಡು ತಗೊಂಬಂದು ಕೊಟ್ಟರು ಇರಲ್ಲ. ಒಂದು ಗಾಡಿ ತಗೊಂಬಂದು ಕೊಟ್ಟರು ಇರಲ್ಲ. ದುಡ್ಡು ಅಂತ ಇರ್ತೀವಿ. ಹೋಗತ್ಲಾಗಿ ಇಲ್ಲಿ ತಗೊಂಬಂದು ಕೊಡೋಣ ನಾನು ದುಡ್ಡ. ಯಾರಿದ್ದೀರಾ ಈ ಮನೇಲಿ? ಯಾರೋ ಬಂದವ್ರು, ಹೋಗಿ ನೋಡೋಗಿ ಯಾರಂತ. ಪಾಪ ಯಾರ ಕರೆಂಟ್ ನಡ್ಕೊಳಲ್ಲ. 2,600 ರೂಪಾಯಿ ಐತೆ ಕರೆಂಟ್ ಬಿಲ್ಲು. ಅದಕ್ಕೆ ಯಾಕೆ ಬಂದಿರ್ಬೇಕು? ಅಯ್ಯಪ್ಪ ಯಾರನ್ನ ಕರ್ಕೊಂಬಂದವನಿ. ಕರೆಂಟ್ನವ್ರು ಯಾರೋ ಬಂದವ್ರು ಬಾರಲ್ಲ. ಕರೆಂಟ್ ಬಿಲ್ ಬೇರೆ 2,000 3,000 ಬರುತ್ತೆ. ಇವನ್ ತಂದು ಇಕ್ಕೊಂಡಿರೋದಲ್ದಲೇ ಅದು ಬೇರೆ ದಂಡ ಕರೆಂಟ್ ಚಾರ್ಜ್. ನೋಡಿ ಎಲ್ಲ ಬರೀ ಬುದ್ಧಿವಂತಿಕೆಯಿಂದ ಜೀವನ ಮಾಡಿದ್ರೆ ಮಾತ್ರ ಇವಾಗಿನ ಕಾಲ. ನಾವು ದಡ್ಡತನದಿಂದ ಹೋದ್ರೆ ಅಷ್ಟೇನಿ ಎಲ್ಲ ನಮ್ಮ ಮಣ್ಣು ತಿನ್ನಬೇಕಾಗುತ್ತೆ. ಇವಾಗ ನೋಡು, ಅವನ್ನೆಲ್ಲ ತಂದು ಇಕ್ಕೊಂಡು ಅವಕ್ಕೆ ಸಾಲ ಕಟ್ಟಬೇಕು, ಈ ಕರೆಂಟ್ ಚಾರ್ಜನ್ನು ಕಟ್ಟಬೇಕು. ಎಷ್ಟು ನಷ್ಟ. ಹೋಗು
ನೀನು ಇವಾಗ ಕರೆಂಟ್ನವ್ರು ಏನು ಅಂತಾರೋ ಏನೋ. ಇವ್ರದ್ದು 2600 ರೂಪಾಯಿ ಐತೆ ಸರ್. ಇಲ್ಲಿ ನೋಡಿ, ಫಸ್ಟ್ ಚಾರ್ಜ್ ಕಟ್ಟಿ. ಏನು ನೀವು ಬರೆಯೋಕ್ಕೆ ಬಂದಿರೋರ ಮೇಲೆ ಅವ್ರ ಮೇಲೆ ನೀವು ಗಲಾಟೆ ಮಾಡುವಂಥದ್ದು ಏನಿಲ್ಲ. ನೀವು ಎಷ್ಟು ಯೂಸ್ ಮಾಡಿರ್ತೀರ, ಎಷ್ಟು ಯೂನಿಟ್ ನೀವು ಬಳಸಿರ್ತೀರ ಅಷ್ಟು ಅವರು ಬರೀತಾರೆ. ಅದರಲ್ಲಿ ಮೋಸ ಮಾಡೋಕ್ಕೆ ಬರೋದಿಲ್ಲ. ನೆಂಟಿಗೆ ಗೊತ್ತಾಗಿಲ್ಲ ಮಾತಾಡಿದಾಳೆ ಸರ್. ಬಿಡಿ, ಇನ್ನೊಂದು ಸತಿ ಕಟ್ತೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಕಟ್ತೀನಿ ಬಿಡಿ ಸರ್. ಈಗಲೇ ಕಟ್ ಮಾಡಿಸ್ತೀನಿ. ಕರೆಂಟ್ ಕಟ್ ಮಾಡೋಗ್ರಿ. ಕಟ್ಟಲಿಲ್ಲ ಅಂದರೆ ಕಟ್ ಮಾಡಿಸೋದೇಯ್ಯ. ಬೇಡ ಸರ್, ಬೇಡ. ಕಟ್ ಮಾಡಿಸ್ಬೇಡ್ರಿ. ಯಾಕೆ ಸುಮ್ಮನೆ ಕಟ್ ಮಾಡಿಸ್ತೀರಾ? ಬೇಡ ಸರ್. ಕಟ್ಟಬೇಕು. ನೆಕ್ಸ್ಟ್ ಮಂತು ಎಲ್ಲ ಕ್ಲಿಯರ್ ಮಾಡಿದ್ರೇ ಕರೆಂಟ್ ಚಾರ್ಜ್ ಎಲ್ಲನ ನೀವು ಅದೇನಿದ್ರೂ ಕ್ಲಿಯರ್ ಮಾಡಬೇಕು. ಸರಿ ಸರ್, ಆಯಿತು, ಮಾಡ್ತೀವಿ. ಇದೊಂದು ಸತಿ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಕಟ್ತೀವಿ ಹೇಳಿ ಸರ್. ಕರೆಂಟ್ ಇಲ್ಲ ಅಂದರೆ ಇರೋದಕ್ಕಾಗೋದಿಲ್ಲ ಮನೇಲಿ. ನೆಕ್ಸ್ಟ್ ಟೈಮ್ ಕಟ್ತೀವಿ ಹೇಳಿ ಸರ್. ನನಗೆ ಜಾಸ್ತಿ ಬರ್ದಿದೆಯಾ ಅಂತ ಗಲಾಟೆ ಮಾಡ್ತಾರೆ. ನಾನು ಅದರಲ್ಲಿ ಏನು ಬರೆಯೋದಕ್ಕೆ ಬರೋದಿಲ್ಲ. ನೀವು ಏನು ಯೂಸ್ ಮಾಡಿರ್ತೀರ ಅದು ಅಷ್ಟೇ ತೋರಿಸುತ್ತೆ ಹೊರತು ನಾನು ಅದ್ರಾಗೆ ಬರೆಯೋದಕ್ಕಾಗುತ್ತಾ ಹೇಳಿ? ಹೆಂಗೆ ಗಲಾಟೆ ಮಾಡ್ತಾರೆ ನಿಮ್ಮ ಮನೆಯವರು? ಈಗೇನೋ ಗೊತ್ತಾಗಿಲ್ಲ ಬಿಡಿ ಸರ್. ಏನೋ ಗಲಾಟೆ ಮಾಡಿದ್ದಾರೆ, ಗೊತ್ತಾಗಲ್ಲ ಅವಳಿಗೆ ಒಂದು ಸ್ವಲ್ಪ ಹಂಗೇನೆ. ಸರಿ ಸರ್, ನೆಕ್ಸ್ಟ್ ಟೈಮ್ ಕಟ್ತೀವಿ ಬಿಡಿ. ಕಟ್ ಮಾಡಿಸ್ತಿದ್ದೆ, ನೆಕ್ಸ್ಟ್ ಟೈಮ್ ಕಟ್ತೀವಿ ಅಂತ ಹೇಳೋದಕ್ಕೆ ಸುಮ್ಮನಾಗಿದ್ದೀನಿ. ನೆಕ್ಸ್ಟ್ ಟೈಮ್ ಕಟ್ಟಲೇಬೇಕು ನೀವು. ಸರಿ ಸರ್, ಆಯಿತು, ಕಟ್ತೀವಿ. ನೋಡು, ಕರೆಂಟ್ ಚಾರ್ಜ್ ಬೇರೆ ಕಟ್ಟಬೇಕು. ಕರೆಂಟ್ ಕಟ್ ಮಾಡ್ತೀವಿ ಅಂತ ಬಂದವ್ರಿ, ಕಟ್ಟಲಿಲ್ಲ ಅಂದರೆ ಕಟ್ ಮಾಡಿದರೆ ಏನು ಮಾಡ್ತಿದ್ದೆ? UPS ಐತಲ್ಲ, ಬಿಡು, UPS ಐತಲ್ಲ, ಕಟ್ ಮಾಡಿದ್ರೆ ಮಾಡಲಿ. ಕರೆಂಟ್ ಚಾರ್ಜ್ ಯಾರು ಕಟ್ತಾರೆ? ತಲೆಯಾಗ ಬೂದ್ಗಿದ್ದಿ ಐತೆ, ಏನೈತೆ? UPS ಚಾರ್ಜ್ ಮಾಡ್ಕೊಂಬಕ್ಕನು ಕರೆಂಟ್ ಚಾರ್ಜ್ ಬೇಕು, ಅದಕ್ಕೆ ಕರೆಂಟ್ ಬೇಕು. ಅದಕ್ಕೆ ಹೇಳ್ಕೊಂಬೋದು ಕರೆಂಟ್ ಜಾಸ್ತಿನ. UPS ಇವಾಗ ಅದು ಚಾರ್ಜ್ ಮಾಡ್ಕೋಬೇಕು, ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕಂದ್ರೆ ಕರೆಂಟ್ ಬೇಕೇ ಬೇಕು ಕಣಿ. ನಿನ್ಗೆ ಎತ್ಲಕ್ಕೆ ತಿಳಿತೈತಿ? UPSನಾಗ ಏನೋ ಉದ್ಭವ ಆಗಿಬಿಡುತ್ತೆ ಕರೆಂಟು. ಅದೇನೋ ಅಮ್ಮಮ್ಮ ಅಂದರೆ ಒಂದಿನ ಬರ್ಬೋದು ಅಷ್ಟೇ. ಆಮೇಲೆ ಅದು ಚಾರ್ಜ್ ಮಾಡ್ಕೊಂಡ್ರೇ ನಿನ್ಗೆ ಆಮೇಲೆ ಅದು ಕರೆಂಟ್ ಬರೋದು, ಇಲ್ಲಾಂದರೆ ಬರೋದಿಲ್ಲ. UPS ಐತಂತ UPS ಬದುಕಿದ್ದಿದ್ರೆ ಸರಿ ನಿನಗೆ. ಎಲ್ಲ ನಾನು ಇಂಥವೆಲ್ಲ ಬರೀ ದಂಡದ ಬದುಕು ಮಾಡ್ತಾ ಇದೆಯಾ ನೀನು, ದಂಡದ ಬದುಕು. ಬಿಡಲ್ಲ ಪಾಪ ಅತ್ತ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದವಳತ್ತ. ಬಿಡತ್ತ, ಏನಂಗೆ. ಕರೆಂಟ್ ಏನು 24 ಗಂಟೆ ಹೋಗ್ತಿರ್ಲಿಲ್ಲ ಕಣಮ್ಮ. ಯಾವಾಗಲೂ ಒಂದು 5 ನಿಮಿಷ ತೆಗಿಯೋರು, ಯಾವಾಗಲೂ ಒಂದು ಅರ್ಧ ಗಂಟೆ 1 ಗಂಟೆ ತೆಗಿಯೋರು. ಅತ್ಲಾಗೆ ಹೋದ್ರೂ ಹೋಗೋದು, ನಮ್ಗೇನು ಅವಶ್ಯಕತೆ ಐತೆ? ಅಯ್ಯೋ, ಅದೆಲ್ಲ ಏನು ಸಾಲ ಮಾಡ್ಕೊಂಡು ಅವೆಲ್ಲ ತರೋ ಅಂಥದ್ದೇನಿರಲಿಲ್ಲ. UPS ಸೋಲಾರು ಅಂಥದ್ದೆಲ್ಲ ಇರಲಿಲ್ಲ. 24 ಅವರ್ಸು ಭಾಗ್ಯ ನಿರಂತರ ಜ್ಯೋತಿ ಏನ ಮೇಲೆ ನಿರಂತರವಾಗಿ ಇರೋದು. ಏನೋ 1 ಗಂಟೆ 2 ಗಂಟೆ ತೆಗಿತಾರೆ, ಹೋಗ್ಲಿ. ಅವಾಗ ಏನು ಬೇಕಾಗುತ್ತೆ ಕರೆಂಟು? ನಮಗೇನು ಅವಶ್ಯಕತೆ ಇರಲ್ಲ. ಸುಮ್ಮನೆ ತಗೊಂಬಂದಿಕ್ಕೊಂಡತ್ಲಾಗೆ ಏನು ನಮ್ಗೆ ಇನ್ನೊಂದೆಲ್ಲ ಟೆನ್ಷನ್ ಕೊಡ್ತೀಯರ್ಲಾಗ. ನೀನು ಏನು ಮಾಡ್ತೀಯ? ನೀನೇ ಕಟ್ಕೋಬೇಕು ಅಷ್ಟೇ ಕಣೆ. ಕರೆಂಟ್ ಚಾರ್ಜು ಇವಾಗ ಅದ್ರದ್ದು ಏನೈತಿ ಎಲ್ಲ ನೀನೇ ಕಟ್ಕೋಬೇಕು ಅಷ್ಟೇ. ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ. ಅಲ್ಲ, ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ? ನನಗೆ ಏನಂತ ತಿಳ್ಕೊಂಬನ? ಹೆಂಗೆ ಮಾತಾಡ್ತಾ ಇದ್ದೀರಾ ನೋಡಿ ನೀವು. ನಾನು ಇರೋದೇ ಹೇಳ್ತಾ ಇದ್ದೀನಿ, ಇಲ್ಲದ್ದೇನು ಹೇಳ್ತಾ ಇಲ್ಲ. ಅಲ್ಲ ನೋಡತ್ತೆ, ಅಯ್ಯಪ್ಪ, ನನ್ನ ಮೇಲೆ ಹೆಂಗೆ ಸಿಟ್ಟಾಗುತ್ತೆ. ಅದಕ್ಕೆ ಮತ್ತೆ ಒಂದು ಮಾತು ಕೇಳಬೇಕು ಅಂಬೋದು. ನಾನು ಒಬ್ಬ ಹುಡ್ಕಣಿ, ನೀನು ಬುದ್ಧಿ ಇಲ್ಲದ ಕೆಲಸ ಮಾಡಿದೆ. ಯಾರೇನು ಕೊಡಲ್ಲ ಇವ ಅಕ್ಕಪಕ್ಕದವ್ರು. ಈಗ ಬಂದರೆ ಇದ್ದರೆ ಹಾಕ್ಸ್ಕೊಂಡು ಹೋಗ್ತಾರೆ. UPS ಅಂದ್ರೆ ಅಂತೇಳಿ ಬರ್ತಾರೆ, ಹಾಕ್ಸ್ಕೊಂಡು ಹೋಗ್ತಾರೆ. ಮೊಬೈಲ್ ಚಾರ್ಜಿಗೆ ಇಡ್ತಾರೆ, ಮಿಕ್ಸಿಗೆ ಹಾಕ್ಸ್ಕೊಂಡು ಹೋಗ್ತಾರೆ. ಅವ್ರಂಜಿ ಬಂದು ಹಾಕ್ಸ್ಕೊಂಡು ಹೋದ್ಲು. ಅವಳಿಗೇನೇನು ತಂದ್ರಿ? ನಿನಗೆ ತಂದ್ರಿ. ಎಲ್ಲರೂ ಬರ್ತಾರೆ ನಮ್ಮಂತಕ್ಕೆ ಅಂತೇಳಿ ನೀನೆಲ್ಲ ತಂದಿಕ್ಕೊಂಡ್ರೆ, ನಾನು ದೊಡ್ಡದು ಅಂತ ತಂದಿಕ್ಕೊಂಡ್ರೆ ನೀನೇ ಅಯ್ಯಂಬಾಳು. ನೀನೇ ಸಾಲ ಮಾಡಿ ತಂದಿದ್ಯಾ ಅಂದರೆ ನೀನೇ ಅಯ್ಯಂಬಾಳು. ನೀನೇ ಕಟ್ಟಬೇಕು, ನೀನೇ ಸಾಲ ತೀರಿಸ್ಬೇಕು. ಯಾರೇನು ಬರೋರಾಗಲಿ, ಒಟ್ಟು ಮಿಕ್ಸಿಗೆ ಹಾಕ್ಕೊಂಡು ಹೋಗೋರಾಗಲಿ, ಬಿಸಿನೀರು ಇಟ್ಕೊಂಡು ಹೋಗೋರಾಗಲಿ ಯಾರೂ ಕೊಡಲ್ಲ. ಅರಂಜಿ ಬಂದು ಬಿಸಿನೀರು ಇಟ್ಕೊಂಡು ಹೋಗ್ತಾಳೆ, ಮಿಕ್ಸಿಗೆ ಹಾಕಿಸ್ಕೊಂಡು ಹೋಗ್ತಾಳೆ, ಮೊಬೈಲ್ ಚಾರ್ಜಿಗೆ ಇಕ್ತಾಳೆ. ಬಂದು ಅವಳೇನೇನು ಕೊಡ್ತಾಳೆ ನಿನಗೆ? ಯಾರು ಕೊಡಲ್ಲ. ಸುಮ್ಮನೆ ಇರ್ದಲ್ದಲ್ಲಿ ನೀನು ಇಲ್ಲದ ಥರಗಳು ಮಾಡ್ಕೊಂಡು ಹೋಗಿ ಅವ್ರು ಕಟ್ ಮಾಡ್ತೀವಿ ಅಂತ ಬಂದವ್ರು ಕರೆಂಟ್ನಾರು. ಇವಾಗ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ಇವಾಗ ಕರೆಂಟ್ನಾರು ಬೇರೆ ಬಂದು ಕರೆಂಟ್ ಚಾರ್ಜ್ ಕೊಟ್ಟಲಿಲ್ಲ ಅಂದ್ರೆ ಕಟ್ ಮಾಡ್ತೀವಿ ಅಂತ ಎದುರಿಸ್ತಾರೆ. ಇವಾಗ ನೋಡಿ, ನಮ್ಮ ಅಪ್ಪ ಇನ್ಸ್ಟಾಲ್ಮೆಂಟಿನ ಕಟ್ಟಬೇಕು ಬೈತೈದಂತೂ ಯಾಕನ ತಂದಪ್ಪ ಮಂಗ ಐತಿ. ತರಲಿಲ್ಲ ಅಂದ್ರೆ ಒಂಥರ ಹೆಂಗ ಸುಮ್ಮನೆ ಇರ್ಬೋದಾಗಿತ್ತು. ಇವಾಗ ತಂದು ಏನೋ ಹಿಂಗೆ ಆಗ್ಬಿಟ್ರೆ ಎಷ್ಟು ಆಡ್ಕೆಂಬ್ತಾರೆ ಜನ. ಯಪ್ಪ ಹಬ್ಬ ಇವಾದಂಗೆ ಆಗ್ತೈತಿ ಹೋಗತ್ಲಾಗೆ. ಯಾಕನ ತನ್ನೋ ಏನೋ ಅನ್ನಿಸ್ತೈತಿ. ಇವಾಗ ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.